ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ಲಾಗಿಗೆ ಸ್ವಾಗತ. ಸೊ ನಮ್ಮ ಹತ್ರ ಬಂದು ನೀವು ಡೊಮೆಸ್ಟಿಕ್ ಮಾಡಲ್ಸ್ ನೋಡಿದೀರಾ, ಪ್ರೆಷರ್ ವಾಷರ್. ಸೊ ಡೊಮೆಸ್ಟಿಕ್ ಇಂದ ಹಿಡಿದು ನಾನು ನಿಮ್ಗೆ ಡೊಮೆಸ್ಟಿಕ್ ಅಲ್ಲಿ ಯಾವ ಮಾಡೆಲ್ ಇದೆ, ಸೊ ಅದ್ರಲ್ಲಿ ಏನೇನ್ ಫೀಚರ್ಸ್ ಇದೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕಮರ್ಷಿಯಲ್ ಯಾವ್ದಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸೊ ನಮ್ಮ ಹತ್ರ ಬಂದು ಡೊಮೆಸ್ಟಿಕ್ ಪ್ರೆಷರ್ ವಾಷರ್ ಅಷ್ಟೇ ಅಲ್ಲ, ಸೆಮಿ ಕಮರ್ಷಿಯಲ್ ಬೇಕಾ ನಿಮ್ಗೆ, ಇಲ್ಲ ಕಮರ್ಷಿಯಲ್ ಬೇಕಾ, ಪ್ಯೂರ್ ಸರ್ವಿಸ್ ಸ್ಟೇಷನ್ ಬೇಕಾಗಿದ್ಯಾ, ಗ್ಯಾರೇಜ್ ಬೇಕಾಗಿದ್ಯಾ, ಇಲ್ಲ ನೀವು ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ಬೇಕು ಅಂತಂದ್ರೆ ಪ್ಯೂರ್ 100% ನಿಮ್ಗೆ ಕಾಪರ್ ವೈಂಡಿಂಗ್ ಇರೋದು, ನಿಮ್ಗೆ 24x7 ರನ್ ಟೈಮ್ ಇರೋದು ಪ್ರೆಷರ್ ವಾಷರ್ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಗೆ ಸಿಂಗಲ್ ಫೇಸ್ ಬೇಕು ಅಂದ್ರೂ ಸಿಗುತ್ತೆ, ಮತ್ತೆ ನಿಮ್ಗೆ 3 ಫೇಸ್ ಬೇಕು ಅಂದ್ರೂ ಸಿಗುತ್ತೆ. ಸೊ ನಮ್ಮ ಹತ್ರ ಬಂದು ಸಿಂಗಲ್ ಫೇಸ್ ಅಲ್ಲಿ ನಿಮ್ಗೆ ಮಷಿನರೀಸ್ 180 ಬಾರ್ ಇಂದ ಹಿಡಿದು ನಿಮ್ಗೆ 250 ಬಾರ್ ವರೆಗೂ ಸಿಗ್ತಾ ಇದೆ. ಸೊ ಇದು ಬಂದು ನಿಮ್ಗೆ 230 ಪ್ಯೂರ್ ಕಮರ್ಷಿಯಲ್ ಆಗಿರುತ್ತೆ, ಮತ್ತೆ 3 ಫೇಸ್ ಆಗಿರುತ್ತೆ. ಸೊ ಇದು ಬಂದು ನಿಮ್ಗೆ ಸಿಂಗಲ್ ಫೇಸ್ ಆಗಿರುತ್ತೆ, ಇದು ಬಂದು ನಿಮ್ಗೆ 3 ಫೇಸ್ ಆಗಿರುತ್ತೆ. ಸೊ ಇದು ನಿಮ್ಗೆ 250 ಬಾರ್ ಪ್ರೆಷರ್ ಬರುತ್ತೆ ನಿಮ್ಗೆ, ಇದು ಸಿಂಗಲ್ ಫೇಸ್. ಅದಾದ್ಮೇಲೆ ನಿಮ್ಗೆ ಇದು 3 ಫೇಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 230 ಬಾರ್ ಪ್ರೆಷರ್ ಸಿಗ್ತಾ ಇದೆ. ಸೊ ಇದು ಬಂದು ನಿಮ್ಗೆ ಗ್ಯಾರೇಜ್ ಪರ್ಪಸ್ ಗಾಗ್ಲಿ, ಇಲ್ಲ ನೀವು ಸರ್ವಿಸ್ ಸ್ಟೇಷನ್ ಹೊಸದ್ ಓಪನ್ ಮಾಡ್ತಾ ಇದೀರಾ ಅಂತಂದ್ರೆ ಈ ಮಷಿನರೀಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಈಗ ನೀವು ಸಣ್ಣ ಪುಟ್ಟ ಮಷಿನ್ ತಗೊಳ್ತೀರಾ, ಅದು ಬಂದು ನಿಮ್ಗೆ ರನ್ ಟೈಮ್ 1 ಅವರ್ 2 ಅವರ್ ಅಷ್ಟೇ ಆಗಿರುತ್ತೆ. ಸೊ 1 ಅವರ್ ಅಲ್ಲಿ 2 ಅವರ್ ಅಲ್ಲಿ ನೀವು ವಾಶ್ ಮಾಡಕ್ ಆಗೋದೇ ಇಲ್ಲ. ಜಸ್ಟ್ ಇದು ನೀವು ಪ್ಯೂರ್ ನಿಮ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ನಿಮ್ಗೆ 24 ಗಂಟೆ ಟೈಮ್ ನಿಮ್ಗೆ ರನ್ ಆಗ್ತಾನೆ ಇರುತ್ತೆ. ಸೊ ಈಗ ನಿಮ್ಗೆ ಸರ್ವಿಸ್ ಸ್ಟೇಷನ್ ಗ್ಯಾರೇಜ್ ಅಂತಂದ್ರೆ ಹಿಂದೆ ಗಾಡಿಗಳು ಬರ್ತಾ ಇರುತ್ತೆ, 2 ವೀಲರ್ಸ್ ಮತ್ತೆ ದೊಡ್ಡ ದೊಡ್ಡ ಗಾಡೀಸ್ ಬರ್ತಾ ಇರುತ್ತೆ, ಲೈಲ್ಯಾಂಡ್ ಆಗಿರ್ಲಿ, ಇಲ್ಲ JCP ಆಗಿರ್ಲಿ, ಇಲ್ಲ ಟ್ರ್ಯಾಕ್ಟರ್, ಇಲ್ಲ ಟೆಂಪೋ, ಈ ತರ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ವೆಹಿಕಲ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಪ್ಯೂರ್ ಕಮರ್ಷಿಯಲ್ ಬೇಕೇ ಬೇಕಾಗಿರುತ್ತೆ. 24x7 ನಿಮ್ಗೆ ರನ್ ಟೈಮ್ ಆಗಿರುತ್ತೆ. ಸೊ ಇದನ್ನ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ 5 HP ಮೋಟರ್ ಸಿಗ್ತಾ ಇದೆ, ಅದಾದ್ಮೇಲೆ ನಿಮ್ಗೆ 3600 ನಿಮ್ಗೆ ವ್ಯಾಟ್ ಸಿಗ್ತಾ ಇದೆ, ಮತ್ತೆ ನಿಮ್ಗೆ 250 ಬಾರ್ ಪ್ರೆಷರ್ ಸಿಗ್ತಾ ಇದೆ. ಮತ್ತೆ ಸೊ ಫ್ಲೋ ಬಂದ್ಬಿಟ್ಟು ನಿಮ್ಗೆ 17 LPM ಲೀಟರ್ ಪರ್ ಮಿನಿಟ್, ನಿಮ್ಗೆ 17 ಲೀಟರ್ ನೀರ್ನ ತಗೊಂಡು ನಿಮ್ಗೆ ಏನಿದೆ ಪ್ರೆಷರ್ ನ ಕೊಡುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಪ್ರೆಷರ್ ಕಂಟ್ರೋಲ್ ನಾಬ್ ಕೂಡ ಇರುತ್ತೆ. ನಿಮ್ಗೆ ಡೈರೆಕ್ಟ್ ನಿಮ್ಗೆ 250 ಬಾರ್ ಪ್ರೆಷರ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಯೂಸ್ ಮಾಡ್ಕೋಬಹುದು, ಇಲ್ಲ ಕಡಿಮೆ ಮಾಡ್ಕೊಳ್ತೀರಾ ಅಂತಂದ್ರೆ ಇದ್ರಲ್ಲಿ ನಿಮ್ಗೆ ಕಂಟ್ರೋಲ್ ನಾಬ್ ಕೂಡ ಇದು ನಿಮ್ಗೆ ಕಂಟ್ರೋಲ್ ನಾಬ್ ಆಗಿರುತ್ತೆ. ಸೊ ಇದ್ರಲ್ಲಿ ನೀವು ಕಂಟ್ರೋಲ್ ನ ಮಾಡ್ಕೋಬಹುದು, ಕಡಿಮೆ ಜಾಸ್ತಿ ನೀವು ಪ್ರೆಷರ್ ನ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇದ್ರಲ್ಲಿ ನೀವು ನೋಡ್ತಿರ್ಬೋದು, ಇದ್ರಲ್ಲಿ ನಿಮ್ಗೆ ಆಯಿಲ್ ಗೇಜ್ ಕೂಡ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಕಮರ್ಷಿಯಲ್ ಅಂದ ತಕ್ಷಣ ನಿಮ್ಗೆ ಆಯಿಲ್ ಮೇಂಟೆನೆನ್ಸ್ ಆಗಿರುತ್ತೆ. ಇದು ಯಾವ್ದೇ ನೀವು ಕಮರ್ಷಿಯಲ್ ತಗೊಂತೀರಾ ಅಂತಂದ್ರೆ ನಿಮ್ಗೆ ಆಯಿಲ್ ಮೇಂಟೆನೆನ್ಸ್ ಇರುತ್ತೆ. ಡೊಮೆಸ್ಟಿಕ್ ಮಾಡಲ್ ನಿಮ್ಗೆ 0 ಮೇಂಟೆನೆನ್ಸ್ ಇರುತ್ತೆ, ಅದ್ರಲ್ಲಿ ನೀವು ಏನು ಆಯಿಲ್ ಮೇಂಟೆನೆನ್ಸ್ ಮಾಡೋ ಹಾಗಿರೋದಿಲ್ಲ. ಸೊ ಇದ್ರಲ್ಲಿ ನೀವು ಯಾವ ತರ ಕಮರ್ಷಿಯಲ್ ಅಲ್ಲಿ ಆಯಿಲ್ ನ ಮೇಂಟೆನೆನ್ಸ್ ಮಾಡ್ತೀರಾ ಆ ತರ ನಿಮ್ಗೆ ಮಷೀನ್ ಕೂಡ ನಿಮ್ಗೆ ಲೈಫ್ ಬರುತ್ತೆ. ಸೇಮ್ ನೀವು ಟೂ ವೀಲರ್ ಗೆ ಯಾವ ತರ ನೀವು ಆಯಿಲ್ ನ ಹಾಕ್ಸಿ ನೀವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಅದೇ ತರ ಇದಕ್ಕೂ ಕೂಡ ನೀವು ಒಂದು 20 ವಾಶ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 20 ವಾಶ್ ಆದ್ಮೇಲೆ ಅದಾದ್ಮೇಲೆ ನಿಮ್ಗೆ 40 ವಾಶ್ ಈ ತರ ಎಲ್ಲ ಮಾಡ್ಕೊಂಡು ನೀವು ಇದ್ರಲ್ಲಿ ಆಯಿಲ್ ನ ಮೇಂಟೆನೆನ್ಸ್ ಮಾಡ್ಕೋಬಹುದು. ನಿಮ್ಗೆ ಆಯಿಲ್ ಮೇಂಟೆನೆನ್ಸ್ ಇದ್ರಲ್ಲಿ ನಿಮ್ಗೆ ಗೇಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಪ್ ನೀವು ನೋಡ್ತಿರ್ಬೋದು, ಇದ್ರಿಂದ ನೀವು ಆಯಿಲ್ ಹಾಕೋಬೇಕು. ಸೊ ನೋಡಿ, ಇದು ನಿಮ್ಗೆ 3 ಫೇಸ್ ಮಷೀನ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಆಯಿಲ್ ಗೇಜ್ ಕಾಣಿಸ್ತಿರ್ಬೋದು, ನೀವು ನೋಡ್ತಿರ್ಬೋದು ಇದ್ರಲ್ಲಿ ಆಯಿಲ್ ಆಲ್ರೆಡಿ ಇದೆ. ಸೊ ಇದನ್ನ ನೀವು ಹಳೆ ಆಯಿಲ್ ನ ನೀವೇನಾದ್ರು ತೆಗಿಬೇಕು ಅಂದ್ರೆ ಸೊ ಇಲ್ಲಿ ನಿಮ್ಗೆ ನಟ್ ಕಾಣಿಸ್ತಾ ಇರುತ್ತೆ. ಸೊ ಇದು ತೆಗೆದು ನೀವು ಹಳೆ ಆಯಿಲ್ ನ ತೆಗೆದು ನೀವು ಹೊಸ ಆಯಿಲ್ ಇಲ್ಲಿಂದ ಫಿಲ್ ಮಾಡ್ಬೇಕು. ಸೊ ಇಲ್ಲಿ ಇದೆಯಲ್ಲ ಕ್ಯಾಪ್, ಇಲ್ಲಿಂದ ಫಿಲ್ ಮಾಡಿದ್ರೆ ನಿಮ್ಗೆ ಆಯಿಲ್ ಮೇಂಟೆನೆನ್ಸ್ ಆಗುತ್ತೆ, ಮತ್ತೆ ಮಷೀನ್ ನಿಮ್ಗೆ ತುಂಬಾ ಚೆನ್ನಾಗಿ ರನ್ ಆಗುತ್ತೆ, ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಆಗಿರುತ್ತೆ, ಚೆನ್ನಾಗಿ ಓಡುತ್ತೆ. ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು, ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 4 ನಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ 4 ನಾಸಲ್ಸ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಯಾವ ಡಿಗ್ರಿ ಬೇಕು ಮತ್ತೆ ಯಾವ ಪ್ರೆಷರ್ ಇಂದ ಬೇಕು ಆತರ ನಿಮ್ಗೆ ಪ್ರೆಷರ್ ಇಂದ ನಾಸಲ್ ಕೂಡ ಸಿಗ್ತಾ ಇದೆ. ಸೊ ನೀವೇನಾದ್ರು ಶಾರ್ಪ್ ಯೂಸ್ ಮಾಡ್ತಾ ಇದೀರಾ, ಸ್ಪ್ರೇ ಟೈಪ್ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಇದನ್ನ ನಾಸಲ್ ನ ನೀವು ಹಾಕೊಂಡು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಇದು ಬಂದು ಸಿಂಗಲ್ ಫೇಸ್ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೆ ಡಿಗ್ರಿ ವೈಸ್ ನಿಮ್ಗೆ 4 ನಾಸಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಇದ್ರಲ್ಲಿ ನೀವು ಕಂಟ್ರೋಲ್ ನ ಮಾಡ್ಕೋಬಹುದು. ಸೊ ನಿಮ್ಗೆ ಇದರಲ್ಲಿ ಗನ್ ಅಲ್ಲಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ, ಸ್ಪ್ರೇ ಶಾರ್ಪ್. ನಿಮ್ಗೆ 4 ನಾಸಲ್ ಕೊಟ್ಟಿದ್ರಲ್ಲ, ಈ ನಾಸಲ್ ನ ನೀವು ಯೂಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಸೊ ನೀವು ಟೈರ್ ಗಳು ನೋಡ್ತಾ ಇರಬಹುದು, ಎರಡರಲ್ಲೂ ನಿಮ್ಗೆ ದೊಡ್ಡದಾಗಿ ಹೆವಿ ಟೈರ್ ಗಳು ಕೊಟ್ಟಿದ್ದಾರೆ. ಸೊ ಈ ಟೈರ್ ಇಂದ ನೀವು ಆರಾಮಾಗಿ ಎಲ್ ಬೇಕಾದ್ರೂ ಇದು ಮೂವ್ ಕೂಡ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು, ಇಲ್ಲಿ ನಿಮ್ಗೆ ಆನ್ ಆಫ್ ಸ್ವಿಚ್ ಕೂಡ ನಿಮ್ಗೆ ಇರುತ್ತೆ, ಮತ್ತೆ ಕಟ್ ಆಫ್ ಸ್ವಿಚ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಇದು ಮ್ಯಾನ್ಯಲ್, ಸ್ಟಾಪ್, ಆಟೋ ಕಟ್ ಆಫ್ ಎಲ್ಲಾ ಸಿಸ್ಟಮ್ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು, ನಿಮ್ಗೆ ಸ್ವಿಚಸ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ 3 ಫೇಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲೂ ಸೈಡ್ ಅಲ್ಲಿ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಆನ್ ಆಫ್ ಸ್ವಿಚ್ ಆಗಿರುತ್ತೆ ಇದು. ಸೊ ನೀವು ಸಿಂಗಲ್ ಫೇಸ್ ಮಷೀನ್ ಅಂದಿದ ತಕ್ಷಣ ನೀವು ಮನೆ ಕರೆಂಟ್ ಅಲ್ಲೇ ಓಡಿಸಬಹುದು. ಈಗ ನಾರ್ಮಲ್ ನೀವು ಡೊಮೆಸ್ಟಿಕ್ ಪ್ರೆಷರ್ ವಾಷರ್ ತಗೊಂಡು ಯಾವ ತರ ನೀವು ಮನೇಲಿ ಓಡಿಸ್ತೀರಾ, ಸೊ ಅದೇ ತರ ಸಿಂಗಲ್ ಫೇಸ್ ಮಷೀನ್ ಕೂಡ ನೀವು ಮನೇಲಿ ಯೂಸ್ ಮಾಡ್ಕೋಬಹುದು. ಆದ್ರೆ 3 ಫೇಸ್ ಅಂತ ಬಂದಿದ ತಕ್ಷಣ ನಿಮ್ಗೆ 3 ಫೇಸ್ ನೀವು ಕರೆಂಟ್ ಹಾಕ್ಸ್ಬೇಕು. ಸೊ ನೀವು ಗ್ಯಾರೇಜ್ ಯೂಸ್ ಮಾಡ್ತಾ ಇದೀರಾ, ಇಲ್ಲ ನೀವು ಸರ್ವಿಸ್ ಸ್ಟೇಷನ್ ಗೆ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ 3 ಫೇಸ್ ಕರೆಂಟ್ ಇದ್ರೆ ಮಾತ್ರ ನಿಮ್ಗೆ ಈ ಮಷೀನ್ ರನ್ ಆಗೋದು.
ಸೊ ಅದನ್ನ ನೀವು 3 ಫೇಸ್ ಫಸ್ಟ್ ಕರೆಂಟ್ ಹಾಕಿಸ್ಕೊಂಡು ಅದಾದ್ಮೇಲೆ ನೀವು 3 ಫೇಸ್ ಮಷಿನ್ ನ ಯೂಸ್ ಮಾಡ್ಬೇಕು. ಸೊ ಇದಕ್ಕೆ ನಿಮ್ಗೆ 3 ಫೇಸ್ ಕರೆಂಟ್ ಅಂತ ಬೇರೆದ್ ಬರುತ್ತೆ. ಸೊ ಆ ಕರೆಂಟ್ ನ ನೀವು ಹಾಕಿಸ್ಕೋಬಹುದಾಗುತ್ತೆ. ಇವೆರಡರಲ್ಲೂ ಕೂಡ ನಿಮ್ಗೆ ಹೆವಿ ಮೋಟರ್ಸ್ ಆಗಿರುತ್ತೆ ಮತ್ತೆ 100% ಪ್ಯೂರ್ ಕಾಪರ್ ವೆಂಡಿಂಗ್ ಮೋಟರ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಮಷಿನರೀಸ್ ಗೆ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಎಲ್ಲ ಕಮರ್ಷಿಯಲ್ ಮಾಡೆಲ್ ನಿಮ್ಗೆ ಈ ತರ ಹೆವಿ ಡ್ಯೂಟಿ ಗನ್ ಕೂಡ ಸಿಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಗನ್ ಇದೆ ಅಂತ ಹೇಳಿ. ಸೊ ತುಂಬಾನೇ ಹೆವಿ ಗನ್ ಇದೆ ಮತ್ತೆ ಪ್ರೆಷರ್ ನಾನು ಡೆಮೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಪ್ರೆಷರ್ ಬರುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಸಪರೇಟ್ ಏನಾದ್ರು ಶಾರ್ಟ್ ಗನ್ ಬೇಕು ಅಂತಂದ್ರೆ ಅದು ಕೂಡ ನಮ್ಮ ಹತ್ರ ನಿಮ್ಗೆ ಸ್ಪೇರ್ ಸಿಗ್ತಾ ಇದೆ, ನೀವು ತಗೋಬಹುದು. ನಿಮ್ಗೆ ಇದರಲ್ಲಿ ಇನ್ಲೆಟ್ ಪೈಪ್ ಅಂತ ಬಂದಾಗ ಇಲ್ಲಿ ನೋಡ್ತಿರ್ಬೋದು ನೀವು 3 ಮೀಟರ್ ಇದ್ರಲ್ಲಿ ನಿಮ್ಗೆ ದಪ್ಪ ಇನ್ಲೆಟ್ ಪೈಪ್ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ದಪ್ಪ ಇದೆ ಅಂತ ಹೇಳಿ. ಸೊ ಔಟ್ಲೆಟ್ ಪೈಪ್ ಅಂತ ಬಂದಾಗ ನಿಮ್ಗೆ ಇದರಲ್ಲೂ ಕೂಡ ನಿಮ್ಗೆ 10 ಮೀಟರ್ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ. ಸೊ ಹೆವಿ ಪೈಪ್ ಆಗಿರುತ್ತೆ ಇದ್ರಲ್ಲಿ ನಿಮ್ಗೆ 10 mm 10 ಮೀಟರ್ ನಿಮ್ಗೆ ಇದರಲ್ಲಿ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ ಕಮರ್ಷಿಯಲ್ ಅಲ್ಲಿ. ಸೊ ಇವತ್ತು 3 ಫೇಸ್ ಮಷೀನ್ ಯಾವ ತರ ನಿಮ್ಗೆ ಡೆಮೋ ಆಗಿರುತ್ತೆ, ಯಾವ ತರ 230 ಬಾರ್ ಪ್ರೆಷರ್ ಆಗಿರುತ್ತೆ ಅಂತ ಹೇಳಿ ಡೆಮೋ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಡೆಮೋ ಪಾರ್ಟ್ ನೋಡ್ಕೊಂಡ್ ಬರೋಣ. ಸೊ 3 ಫೇಸ್ ಮಷೀನ್ ಅಲ್ಲಿ ನಾನು ನಿಮ್ಗೆ ಫೋಮಿಂಗ್ ಮಾಡಿ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ ಹೇಳಿ. ಬನ್ನಿ ನೋಡೋಣ. ಸೊ ನೋಡ್ತಾ ಇದ್ದೀರಾ ಯಾವ ರೀತಿ ಥಿಕ್ನೆಸ್ ಇದೆ ಅಂತ ಹೇಳಿ. ಸೊ ಥಿಕ್ನೆಸ್ ಎಲ್ಲ ನಿಮ್ಗೆ ಯಾವ ರೀತಿ ನಿಮ್ಗೆ ಫೋಮಿಂಗ್ ಡೀಟೇಲಿಂಗ್ ಎಲ್ಲ ವಾಷಿಂಗ್ ಎಲ್ಲ ಯಾವ ತರ ಆಗ್ತಾ ಇದೆ ಅಂತ ಹೇಳಿ ನೋಡ್ತಿರ್ಬೋದು. ಜಸ್ಟ್ ಈ ತರ ನೀವು ಫೋಮಿಂಗ್ ಮಾಡಿ ನಿಮ್ಮ ಕಾರ್ ಆಗ್ಲಿ ಬೈಕ್ ಆಗ್ಲಿ ಇಲ್ಲ ನೀವು ಟ್ರ್ಯಾಕ್ಟರ್ ಆಗ್ಲಿ ಇಲ್ಲ ನೀವು ಏನಾದ್ರೂ ನಿಮ್ ಗಾಡಿ ಆಗ್ಲಿ ಈ ತರ ಫೋಮಿಂಗ್ ಮಾಡಿ ಬರೀ 5 ನಿಮಿಷ ಬಿಟ್ಟರೆ ನಿಮ್ಗೆ ಎಲ್ಲ ಫೋಮಿಂಗ್ ಇಳ್ದೋಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಫೋಮಿಂಗ್ ಜೊತೆ ನಿಮ್ಗೆ ಧೂಳೆಲ್ಲ ಏನಿರುತ್ತೆ ಸೊ ಎಲ್ಲ ಕಂಪ್ಲೀಟ್ ಧೂಳು ಇಳ್ದೋಗುತ್ತೆ. ಅದಾದ್ಮೇಲೆ ನೀವು ವಾಶ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ನಿಮ್ಗೆ ಫೋಮಿಂಗ್ ಆದ್ಮೇಲೆ ಜಸ್ಟ್ ವಾಶ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 4 ಟೈಪ್ ನಾಸಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಯಾವ್ದು ಬೇಕಾದ್ರೂ ನೀವು ನಾಸಲ್ ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು. ಸೊ ಬನ್ನಿ ವಾಶ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಪ್ರೆಷರ್ ಎಷ್ಟು ಹೆವಿ ಇದೆ ಅಂತ ಹೇಳಿ. ಸೊ ಡೆಮೋ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಈ ತರ ನಿಮ್ಗೆ ಪ್ರೆಷರ್ ಬರ್ತಾ ಇದೆ. ಸೊ ನಿಮ್ಗೆ ಯಾವ ತರ ನೀವು ಶಾರ್ಪ್ ಬೇಕು ಅಂದ್ರೆ ಸ್ಪ್ರೇ ಮಾಡಬೇಕು ಅಂತಂದ್ರೆ ಸೊ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ನೀವು ಇಂಡಸ್ಟ್ರಿಯಲ್ ಪರ್ಪಸ್ ಏನಾದ್ರು ಫ್ಲೋರ್ ಕ್ಲೀನ್ ಮಾಡ್ತಾ ಇದೀರಾ, ನೀವು ಶೆಡ್ ಏನಾದ್ರು ಕ್ಲೀನ್ ಮಾಡ್ತಾ ಇದೀರಾ, ಮೇಲ್ಗಡೆ ಏನಾದ್ರು ಕ್ಲೀನ್ ಮಾಡ್ತಾ ಇದೀರಾ ಅಂತಂದ್ರೆ ಅದು ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಎಲ್ಲ ಕಂಪ್ಲೀಟ್ ಆಕ್ಸರೀಸ್ ಇದ್ರಲ್ಲಿ ನಿಮ್ಗೆ ಫುಟ್ ವಾಲ್ ಆಗಿರ್ಲಿ ಇಲ್ಲ ನಿಮ್ಗೆ ಇನ್ಲೈಟ್ ಪೈಪ್ ಔಟ್ಲೈಟ್ ಪೈಪ್ ಎಲ್ಲ ಕೂಡ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ ಇನ್ ದ ಬಾಕ್ಸ್ ಸಿಗ್ತಾ ಇದೆ. ನೀವು ಹೊರಗಡೆ ಏನು ಪರ್ಚೇಸ್ ಮಾಡೋ ಹಾಗೆ ಇರೋದಿಲ್ಲ. ಸೊ ಈ ಕಮರ್ಷಿಯಲ್ ಪ್ರೆಷರ್ ವಾಷರ್ ಗೆ ನಮ್ ಕಡೆಯಿಂದ ನಿಮ್ಗೆ ವರ್ತ್ ಆಫ್ 5000 ರುಪೀಸ್ ಫೋಮಿಂಗ್ ಕಿಟ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಸೊ ನೀವು ನೋಡಿದ್ರ ಯಾವ ರೀತಿ ಫೋಮಿಂಗ್ ಆಯ್ತು ಅಂತ ಹೇಳಿ. ಈ ಬಾಟಲ್ ಅಲ್ಲಿ ನಿಮ್ಗೆ ಈ 1 ಲೀಟರ್ ಬಾಟಲ್ ಅಲ್ಲಿ ಆರಾಮಾಗಿ ನೀವು ಫೋಮಿಂಗ್ ಡೀಟೇಲಿಂಗ್ ವಾಷಿಂಗ್ ಎಲ್ಲ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಥಿಕ್ನೆಸ್ ಕೂಡ ಇರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಕಂಟ್ರೋಲ್ ಕೂಡ ಇರುತ್ತೆ. ನಿಮ್ಗೆ ಥಿಕ್ನೆಸ್ ಬೇಕು ಅಂದ್ರೆ ಥಿಕ್ನೆಸ್ ಇಟ್ಕೋಬಹುದು. ಇಲ್ಲ ನಿಮ್ಗೆ ಸ್ಪ್ರೇ ಟೈಪ್ ಫೋಮಿಂಗ್ ಬೇಕು ಅಂತಂದ್ರೆ ಅದು ಕೂಡ ನಿಮ್ಗೆ ಮಾಡ್ಕೋಬಹುದು. ಅಡ್ಜಸ್ಟ್ಮೆಂಟ್ ಕೂಡ ಇದ್ರಲ್ಲಿ ಇರುತ್ತೆ. ಸೊ ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೆಷರ್ ವಾಷರ್ ಕಮರ್ಷಿಯಲ್ ಅಲ್ಲಿ 27,999 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಕಮರ್ಷಿಯಲ್ ಪ್ರೆಷರ್ ವಾಷರ್ ನಿಮ್ಗೂ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಇದೆ. ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ತುಮಕೂರಲ್ಲಿ ಹೆಡ್ ಆಫೀಸ್ ಕೂಡ ಇದೆ, ಇಲ್ಲೂ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.